ಈಗ ಭೂಲಕ್ಷ್ಮಿ ಯೋಜನೆ ವಿಚಾರದಲ್ಲಿ ಚರ್ಚೆಗಳು ಹತ್ರ ಬರ್ತಿದ್ದಾರೆ. ನೀವು ಸರ್ಕಾರ ದುಡ್ಡು ಕೊಡದೆ ಕಸ್ಟಮರ್ ಹತ್ರನೇ ತಗೋಬೇಕಾಗುತ್ತೆ ಪರಿಸ್ಥಿತಿ ಬರುತ್ತೆ. ನಾನು ಕೂಡ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರನ ಬರೆದಿದ್ದೇನೆ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನು ಭರವಸೆನ ಕೊಟ್ಟಿದ್ರು ಇವರ ಗ್ಯಾರಂಟಿ ಯೋಜನೆಗಳು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ. ಮತ್ತೊಂದು ಕಡೆ ಪವರ್ ಮಿನಿಸ್ಟರ್ ಹೇಳಿದ್ದಾರೆ 6,000 ಕೋಟಿ ವಿದ್ಯುತ್ ಬಿಲ್ಗಳು ಬಾಕಿ ಉಳ್ಕೊಂಡಿದೆ PWD ಇರಿಗೇಷನ್. ಮತ್ತೊಂದು ಕಡೆ KSRTC ಸುಮಾರು 7,000 ಕೋಟಿ ರೂಪಾಯಿಗಳು ರಾಜ್ಯ ಸರ್ಕಾರ ತುಂಬಬೇಕಾಗಿದೆ ಶಕ್ತಿ ಯೋಜನೆ ಪ್ರಯುಕ್ತ. ಮತ್ತೊಂದು ಕಡೆ ಇವತ್ತು ವಿದ್ಯುತ್ ಕಂಪನಿಗಳು ಇವತ್ತು ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಿದೆ ಒಂದು ರೀತಿಯಲ್ಲಿ. ಅಂದರೆ ಒಂದು ಕಡೆ ಇರುವ ಒಂದು ಹೊರೆ ಏನಿದೆ ರಾಜ್ಯ ಸರ್ಕಾರ ಹಣ ಸಂದಾಯ ಮಾಡಬೇಕು, ಅದನ್ನು ತುಂಬಿಸ್ಬೇಕು. ಎಲ್ಲ ಗ್ರಾಹಕರ ಮೇಲೆ ನಾವು ಇದ್ರ ಭಾರವನ್ನು ಹೇಳಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಜನರಿಗೆ ಕಿವಿಗೆ ಉಮ್ಮುಡು ಸಮಯ ನಿಗದಿ ಏನು ಮುಂದುವರೆದ ಅದನ್ನ ಬಿಟ್ಟು ವಾಸ್ತವಿಕ ಸತ್ಯವನ್ನ ಜನರಿಗೆ ತಿಳಿಸ್ಬೇಕು. ಗ್ಯಾರಂಟಿಗಳು ಕೂಡ ನೀವು ಪೂರೈಸಬೇಕಾಗಿರ್ತಕ್ಕಂಥದ್ದು ಜೊತೆಗೆ ಆರ್ಥಿಕ ಸಂಕಷ್ಟವನ್ನು ಕರ್ನಾಟಕ ಮತ್ತು ಅಧೋಗತಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಅದ್ರ ಅಪ್ಪನಾಗೆ ಮಾಡ್ತಕ್ಕಂಥ ತಾಕತ್ತು ನಮ್ಮ ಕನ್ನಡಿಗರಿಗೆ ಕನ್ನಡ ಪರ ಆದ್ರೆ ಒಂದು ಈ ರೀತಿ ವಾತಾವರಣ ಹಾಳು ಮಾಡಿ ನಮ್ಮ ಒಂದು ಬೇಳೆನ ಬೆಳೆಸ್ಕೊಳ್ತಕ್ಕಂಥ ಷಡ್ಯಂತ್ರ ಪ್ರಯತ್ನ ಮಾಡ್ತಕ್ಕಂಥ ಸರಿಯಲ್ಲ.